ಕುಮಾರಸ್ವಾಮಿ ಲೇಔಟ್ನಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿರುವ ಕೇಸ್ಗೆ ಈಗ ಘಟನೆ ಸಂಬಂಧ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಲ್ಲೆ, ಬೆದರಿಕೆ, ಅತಿಕ್ರಮ ಪ್ರವೇಶ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ದಕ್ಷಿಣ ವಿಭಾಗ ಪ್ರಭಾರ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ರಾತ್ರಿ ಪ್ರಗತಿಪುರದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಗಲಾಟೆಯಾಗಿದೆ. ಸುಕುಮಾರ್ ಪಕ್ಕದ ಮನೆಯವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಸೈಯದ್ ತಾಹಾ ಹಾಗೂ 15 ಜನರ ವಿರುದ್ಧ ದೂರು ದಾಖಲಾಗಿದೆ ಅಂತ ಈ ಕುರಿತಾಗಿ ಡಿಸಿಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಘಟನೆ ಸಂಬಂಧ ಈಗ ಮೂವರನ್ನ ಬಂಧಿಸಲಾಗಿದೆ. ಹಲ್ಲೆ, ಬೆದರಿಕೆ, ಅತಿಕ್ರಮ ಪ್ರವೇಶ, ಮಹಿಳೆಯರ ಮೇಲೆ ಹಲ್ಲೆ ಅಡಿ ಕೇಸ್ ದಾಖಲಿಸಿದ್ದೇವೆ. ಸದ್ಯಕ್ಕೆ ಬಂದೋಬಸ್ತ್ ಹಾಕಿದ್ದೇವೆ. ಯಾವುದೇ ಗಲಾಟೆ ಆಗದಂತೆ ತಡೆದಿದ್ದೇವೆ. ಆರೋಪಿತರು, ಸ್ಥಳೀಯರು, ಹಲ್ಲೆಗೊಳಗಾದವರು ಎಲ್ಲರ ಹೇಳಿಕೆಯನ್ನ ಕೂಡ ದಾಖಲಿಸುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೀಗ ಜಸ್ಟ್ ಅಲ್ಲಿ ಮಾತಾಡ್ಸ್ಕೊಂಡು ಬಂದೆ. ಅವ್ರ ಕಂಪ್ಲೇಂಟ್ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಇರ್ಬೋದು, ಬೇರೆ ಹೇಳಿಕೆದಲ್ಲಿ ಇಲ್ಲಿವರೆಗೂ ಆ ಥರ ಯಾವುದು ಕೂಡ ಇದು ನಮಗೆ ಹೇಳಿಕೆ ಕೊಟ್ಟಿಲ್ಲ. ಆ ಥರ ಏನೋ ಹೇಳಿಕೆ ಕೊಟ್ಟಿದ್ರೆ ಅದು ಹೇಳಿಕೆ ತಗೊಂಡು 161 ಪ್ರಕಾರ ನಾವು ಕೇಸ್ ಫೈಲಲ್ಲಿ ಹಾಕೊಂಡು ಏನು ಮಾಡಬೇಕು ಅಂತ ಒಂದು ವಿಚಾರ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ಆ ಥರ ಅಂತೂ ನಮಗೆ ಹೇಳಿಕೆ ಕೊಟ್ಟಿಲ್ಲ. ಸರ್, ಗಲಾಟೆ ಉಂಟ ಆಪೋಸಿಟ್ನವ್ರದ್ದು ಕೂಡ ನಾವು ಹೇಳಿಕೆ ತಗೊಳ್ತೀವಿ. ಅವ್ರ ಕಡೆಯಿಂದ ನಾವು CCTV ಕೂಡ ನೋಡ್ತಾ ಇದ್ವಿ. ಸುತ್ತಮುತ್ತ ಇರುವಂಥ ಎಲ್ಲರದ್ದು ಹೇಳಿಕೆಗಳು ವಿಚಾರ ಮಾಡ್ತೀವಿ. ಇವ್ರ ಕಡೆಯಿಂದ ಕೂಡ ಏನಾದರೂ ಜಗಳ ಆಗಿದೆ ಅಂದರೆ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಅದು FIR ಮಾಡ್ತೀವಿ, ಕೌಂಟರ್ ಕಂಪ್ಲೇಂಟ್. ಬಟ್ ಇಲ್ಲಿವರೆಗೆ ನಮ್ಗೆ ಕೊಟ್ಟಿದ್ರೆ ನಾವು ಮಾಡ್ತೀವಿ. ಇಲ್ಲ, ನಾನೀಗ ಜಸ್ಟ್ ಅಲ್ಲಿ ಮಾತಾಡ್ಸ್ಕೊಂಡು ಬಂದೆ. ಅವ್ರ ಕಂಪ್ಲೇಂಟ್ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಇರ್ಬೋದು, ಬೇರೆ ಹೇಳಿಕೆದಲ್ಲಿ ಇಲ್ಲಿವರೆಗೂ ಆ ಥರ ಯಾವುದು ಕೂಡ ಇದು ನಮಗೆ ಹೇಳಿಕೆ ಕೊಟ್ಟಿಲ್ಲ. ಆ ಥರ ಏನೋ ಹೇಳಿಕೆ ಕೊಟ್ಟಿದ್ರೆ ಅದು ಹೇಳಿಕೆ ತಗೊಂಡು 161 ಪ್ರಕಾರ ನಾವು ಕೇಸ್ ಫೈಲಲ್ಲಿ ಹಾಕೊಂಡು ಏನು ಮಾಡಬೇಕು ಅಂತ ಒಂದು ವಿಚಾರ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ಆ ಥರ ಅಂತೂ ನಮಗೆ ಹೇಳಿಕೆ ಕೊಟ್ಟಿಲ್ಲ. ಸರ್, ಗಲಾಟೆ ಉಂಟ ಆಪೋಸಿಟ್ನವ್ರದ್ದು ಕೂಡ ನಾವು ಹೇಳಿಕೆ ತಗೊಳ್ತೀವಿ. ಅವ್ರ ಕಡೆಯಿಂದ ನಾವು CCTV ಕೂಡ ನೋಡ್ತಾ ಇದ್ವಿ. ಸುತ್ತಮುತ್ತ ಇರುವಂಥ ಎಲ್ಲರದ್ದು ಹೇಳಿಕೆಗಳು ವಿಚಾರ ಮಾಡ್ತೀವಿ. ಇವ್ರ ಕಡೆಯಿಂದ ಕೂಡ ಏನಾದರೂ ಜಗಳ ಆಗಿದೆ ಅಂದರೆ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಅದು FIR ಮಾಡ್ತೀವಿ, ಕೌಂಟರ್ ಕಂಪ್ಲೇಂಟ್. ಬಟ್ ಇಲ್ಲಿವರೆಗೆ ನಮ್ಗೆ ಕೊಟ್ಟಿದ್ರೆ ನಾವು ಮಾಡ್ತೀವಿ. ಇಲ್ಲ, ನಾನೀಗ ಜಸ್ಟ್ ಅಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.